ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಡಯಾಬಿಟಿಸ್ ಕಾಯಿಲೆ ಬಂದ ಮೇಲೆ ಸುಮಾರು ಜನಕ್ಕೆ ಸುಮಾರು ಥರದ ಡೌಟ್ಗಳು. ಅದ್ರಲ್ಲಿ ಒಂದು ತುಂಬ ಕಾಮನ್ ಆಗಿರೋ ಡೌಟ್ ಅಂತ ಹೇಳಿದ್ರೆ, ಈ ಡಯಾಬಿಟಿಕ್ ಪೇಷಂಟ್ಸು ಹಣ್ಣುಗಳನ್ನ ತಿನ್ಬೋದಾ, ತಿಂದರೆ ಯಾವುದನ್ನು ತಿನ್ನಬೇಕು, ತಿಂದರೆ ಎಷ್ಟನ್ನು ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾವಾಗ ತಿನ್ನಬೇಕು ಅನ್ನೋ ಸುಮಾರು ಡೌಟ್. ಸಾಧಾರಣವಾಗಿ ಡಯಾಬಿಟಿಸ್ ಅಂತ ಬಂದ ತಕ್ಷಣ ಎಲ್ಲರೂ ಎದುರಿಸ್ಬಿಡ್ತಾರೆ, ಅಯ್ಯೋ ಫ್ರೂಟ್ಸಲ್ಲಿ ತುಂಬ ಶುಗರ್ ಇರುತ್ತಂತೆ, ತಿನ್ನಬಾರ್ದಂತೆ, ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ, HbA1c ಜಾಸ್ತಿ ಆಗಿಬಿಡುತ್ತೆ, ನಿಮಗೆ ಮುಂದೆ ಹೋಗ್ತಾ 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 ಬೇರೆ ತೊಂದರೆಗಳು ಬರ್ತವೆ ಅಂತ. ಆದರೆ ಒಂದು ವಿಷಯ ನಾನು ಹೇಳ್ತೀನಿ ವೀಕ್ಷಕರೇ, ಯಾವುದೇ ನೀವು ಹಣ್ಣನ್ನು ತಗೊಳ್ಳಿ, ಅದರಲ್ಲಿ ಒಂದು ಕ್ಯಾಟಗರಿ ಆಫ್ ಫ್ರೂಟ್ಸ್ ಅಂತ ಇರುತ್ತೆ. ಅಂದರೆ ಶುಗರು ಒಂದು 30 ಕ್ಯಾಲರಿಗಿಂತ ಜಾಸ್ತಿ ಇರುವಂಥ ಫ್ರೂಟ್ಸು, 30ಕ್ಕಿಂತ 20 ಮಧ್ಯದಲ್ಲಿರುವಂಥ ಫ್ರೂಟ್ಸು, ಮತ್ತು 20ರಿಂದ ಕಡಿಮೆ ಇರುವಂಥ ಕ್ಯಾಲರೀಸ್ ಇರುವಂಥ ಫ್ರೂಟ್ಸ್. ಅಂದರೆ ನೀವು 100 ಗ್ರಾಮ್ ಒಂದು ಹಣ್ಣನ್ನು ತಗೊಂಡ್ರೆ ಅದರಲ್ಲಿ 20 ಕಿಲೋ ಕ್ಯಾಲರೀಸ್ಗಿಂತ ಕಡಿಮೆ ಇರಬೇಕು ಅಂತ ಒಂದು ಫ್ರೂಟ್ಗಳ ಕ್ಯಾಟಗರಿನೇ ಇದೆ. ಇದೆಲ್ಲ ನೀವು ಹೇಳಿದ್ರೆ ಒಂದು ಆಶ್ಚರ್ಯಪಡೋ ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಈ ಧಾನ್ಯಗಳಲ್ಲಿ ಏನಿದೆ, ಈಗ ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು, ಅಥವಾ ಸಿರಿಧಾನ್ಯಗಳಿರ್ಬೋದು, ಇಂಥದ್ದೆಲ್ಲ ನೀವು ಕನ್ಸ್ಯೂಮ್ ಮಾಡ್ತೀರಾ, ನೀವು ಸ್ಟೇಪಲ್ ಫುಡ್ ಆಗಿ ಏನು ಕನ್ಸಿಡರ್ ಮಾಡ್ತೀರಾ, ಇದರಲ್ಲಿ ಆವರೇಜ್ ಅಲ್ಲಿ ನೀವು ತಗೊಂಡ್ರು ಕೂಡ 65ರಿಂದ 75% ತನಕ ಶುಗರ್ ಇರುತ್ತೆ. ಅಂದರೆ ನೀವು ನಂಬ್ತೀರಾ? ಅಂದರೆ ಈ ಹಣ್ಣುಗಳಿಗಿಂತ ಜಾಸ್ತಿ ಧಾನ್ಯಗಳಲ್ಲೇ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಆದರೆ ನೀವು ಈ ಧಾನ್ಯಗಳನ್ನ ಜಾಸ್ತಿ ತಿನ್ನೋಕ್ಕಾಗಲ್ಲ, ಕಡಿಮೆ ತಿಂತೀರಾ. ಆದರೆ ಹಣ್ಣುಗಳನ್ನ ನೀವು ಈಸಿಯಾಗಿ ನೀವು 150, 200, 300 ಗ್ರಾಮ್ ನೀವು ತಿಂದರೂ ಕೂಡ ನಿಮಗೇನು ಹೊಟ್ಟೆ ತುಂಬುವಂಥ ಅನುಭವ ಆಗೋದಿಲ್ಲ ಅಲ್ವಾ? ಹಾಗಾಗಿ ಒಂದು ವಿಷಯ ನಾವಿಲ್ಲಿ ಒಂದು ಸೈನ್ಸ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಎಷ್ಟು ಸಡನ್ನಾಗಿ ನಮ್ಮ ಗ್ಲೂಕೋಸ್ನ ರೈಸ್ ಮಾಡುತ್ತೋ ಅಂಥ ಫ್ರೂಟ್ಸ್ನ ಮಾತ್ರ ನಾವು ಡಯಾಬಿಟಿಸ್ ಅವಾಯ್ಡ್ ಮಾಡಬೇಕು. ನಿಧಾನವಾಗಿ ತುಂಬ ಕಡಿಮೆ ಕ್ಯಾಲೋರೀಸ್ ಇರುವಂಥ ಹಣ್ಣುಗಳು ಮತ್ತು ತುಂಬ ಕಡಿಮೆ ಕ್ಯಾಲೋರೀಸ್ ಇರುವಂಥ ಅಥವಾ ನೀರಿನ ಅಂಶ ಜಾಸ್ತಿ ಇರುವಂಥ ಹಣ್ಣುಗಳನ್ನು ನಾವು ನಿಯಮಿತವಾಗಿ ಸೇವಿಸ್ತಾ ಬಂದಲ್ಲಿ ಡಯಾಬಿಟಿಸ್ಗೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ನೋಡಿ, ಸಾಧಾರಣವಾಗಿ ಡಯಾಬಿಟಿಸ್ ಇಂದ ಯಾರಿಗೂ ಏನು ತೊಂದರೆ ಆಗಲ್ಲ. ಆದರೆ ಡಯಾಬಿಟಿಸ್ ತಂದೊಡ್ಡುವ ಒಂದು ಕಾಯಿಲೆಗಳು, ಅಡ್ಡ ಪರಿಣಾಮಗಳಿಂದ ಈ ಕಿಡ್ನಿಗಳಿಗಿರ್ಬೋದು, ಅಥವಾ ಕಣ್ಣಿಗಿರ್ಬೋದು, ನಮ್ಮ ನರಮಂಡಲಕ್ಕಿರ್ಬೋದು, ನಮ್ಮ ಚರ್ಮಕ್ಕಿರ್ಬೋದು, ಹಾರ್ಟಿಗಿರ್ಬೋದು, ಬರುವಂಥ ಈ ಸೈಡ್ ಎಫೆಕ್ಟ್ಸ್, ಈ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸಿಂದಾನೇ ಸಾವು ನೋವಿನ ಪ್ರಮಾಣ ಜಾಸ್ತಿ ಆಗಿರುವಂಥದ್ದು. ಆದರೆ ಈ ಹಣ್ಣುಗಳಲ್ಲಿ ಮಾತ್ರ ನಮಗೆ ಈ ಪ್ರಪಂಚದಲ್ಲಿ ನಮಗೆ ನಮ್ಮ ದೇವರು ಹುದುಗಿಸಿಟ್ಟಿರೋದೇ ಒಳ್ಳೆ ವೈಟಮಿನ್ಸು, ಒಳ್ಳೆ ಮಿನರಲ್ಲು, ಒಳ್ಳೆ ಖನಿಜಾಂಶಗಳು, ಒಳ್ಳೆ ಫೈಟೋನ್ಯೂಟ್ರಿಯೆಂಟ್ಸ್ ಎಲ್ಲ ಹುಡುಗಿರೋದೇ ಈ ಫ್ರೂಟ್ಸ್ನಲ್ಲಿ. ಯಾರೇ ಒಂದು ಕಾಯಿಲೆ ಬಿದ್ದರೂ ಕೂಡ ನೀವು ಫ್ರೂಟ್ಸನ್ನು ತೊಗೊಂಡೋಗಿ ಯಾಕೆ ಕೊಡ್ತೀರಾ? ಯಾಕೆ ಅನ್ನ ತರಕ್ಕೆ ಹೋಗಲ್ಲ? ಯಾಕೆ ಬೇರೆನೇ ತೊಗೊಂಡೋಗಿ ಕೊಡಲ್ಲ ನೀವು ಅಡ್ಮಿಟ್ ಆದವರಿಗೆ? ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ಪ್ರಾಣಶಕ್ತಿ ಅನ್ನೋದು ಅಷ್ಟಿರುತ್ತೆ, ವೈಟಮಿನ್ಸ್ ಅಷ್ಟಿರುತ್ತೆ, ನಮ್ಮ ದೇಹವನ್ನು ಮತ್ತೆ ನಾರ್ಮಲ್ ಸ್ಥಿತಿಗೆ ತರುವಂಥ ಒಂದು ಕೆಪಾಸಿಟಿ ಈ ಹಣ್ಣುಗಳಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹಣ್ಣುಗಳನ್ನ ಸೇವಿಸೋದು ಮುಖ್ಯ. ಈಗ ಮತ್ತೆ ನಾವು ಯಾವ ಫ್ರೂಟ್ಸ್ ತಿನ್ನಬೇಕು, ಯಾವ ಫ್ರೂಟ್ಸ್ ತಿನ್ನಬಾರ್ದು, ಆ ಕಾನ್ಸೆಪ್ಟಿಗೆ ಮತ್ತೆ ಬರೋಣ. ನೋಡಿ ವೀಕ್ಷಕ, ನಾನು ಮುಂಚೆನೇ ಹೇಳಿದೆ, ಹೈಯರ್ ಕ್ಯಾಲರೀಸ್ ಆಫ್ ಫ್ರೂಟ್ಸ್ ಅಂದರೆ 30ಕ್ಕಿಂತ ಜಾಸ್ತಿ ಇರುವಂಥ ಕ್ಯಾಲರೀಸ್ ಫ್ರೂಟ್ಸು. ಇದರಲ್ಲಿ ನಾನು 4 ವಿಶೇಷವಾಗಿ ಇಲ್ಲಿ ಹೇಳ್ತೀನಿ, ತುಂಬ ಹೈ ಕ್ಯಾಲರಿ ಇರೋ ಫ್ರೂಟ್ಸ್. ಅದನ್ನು ನೀವು ಲಿಮಿಟೆಡ್ ನೀವು ತಿನ್ನಲೇಬಾರ್ದು ಅಂತ ಹೇಳ್ಬೇಡಿ. ಸೀಸನಲ್ ಫ್ರೂಟ್ಸ್ನ, ರೀಜನಲ್ ಫ್ರೂಟ್ಸ್ನ ನಾವು ತಿನ್ನಲೇಬೇಕು, ಆದರೆ ಪ್ರಮಾಣ ಸ್ವಲ್ಪ ಹತೋಟಿಯಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ಮೊದಲನೇದು ಮಾವಿನ ಹಣ್ಣು. ಹಣ್ಣುಗಳ ರಾಜ ಮಾವಿನ ಹಣ್ಣು. ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿದೆ, ತುಂಬ ಸ್ವೀಟ್ ಆಗಿರುತ್ತೆ, ಸಮ್ಮರ್ ಅಂದರೆ ಬೇಸಿಗೆ ಕಾಲದಲ್ಲಿ ಮಾತ್ರ ಸಿಗುತ್ತೆ, ಕ್ಯಾಲರೀಸ್ ತುಂಬ ಜಾಸ್ತಿ ಇರುತ್ತೆ, ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಲೋ ಇದೆ, ತುಂಬ ಹೈ ಇರುತ್ತೆ. ಅಂದರೆ ನೀವು ತಿಂದ ತಕ್ಷಣ ನಮ್ಮ ಬ್ಲಡ್ಡಿಗೆ ಹೋಗ್ಬಿಟ್ಟು ಅದು ಶುಗರ್ ರಿಲೀಸ್ ಮಾಡುತ್ತೆ, ಹಾಗಾಗಿ ಶುಗರ್ ಲೆವೆಲ್ಸ್ ರೈಸ್ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗಾಗಿ ಮಾವಿನ ಹಣ್ಣನ್ನು ತಿನ್ನೋಕ್ಕೆ ಸಾಧಾರಣವಾಗಿ ಹೆದರ್ತೀರಾ ಡಯಾಬಿಟಿಕ್ಸ್. ಆದರೆ ನೀವು ತಿನ್ನುವಂಥ ಅನ್ನದ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ, ನೀವು 1-2 ಪೀಸು ಮಾವಿನ ಹಣ್ಣನ್ನು ಈ ಸಮ್ಮರ್ ಸೀಸನಲ್ಲಿ, ಬೇಸಿಗೆ ಕಾಲದಲ್ಲಿ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಸಾವಿರಾರು ಲಾಭಗಳಿದೆ ಮತ್ತು ಶುಗರ್ ಲೆವೆಲ್ಸ್ ಕೂಡ ಜಾಸ್ತಿ ಆಗಲ್ಲ. ಆದರೆ ನೀವು ಎಷ್ಟು ಅನ್ನ ತಿಂತಿದ್ರೋ, ಎಷ್ಟು ಚಪಾತಿ ತಿಂತಿದ್ರೋ ಅಷ್ಟೇ ತಿಂದ್ಬಿಟ್ಟು 2 ಮಾವಿನ ಹಣ್ಣು ತಿಂದ್ಬಿಡ್ತೀನಿ, ಇಲ್ಲ ಮಾವಿನ ಹಣ್ಣು ಜ್ಯೂಸ್ ಕೊಟ್ಬಿಡ್ತೀನಿ, ಏನೂ ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂದ್ಬಿಟ್ರೆ ಅದು ಶುದ್ಧ ತಪ್ಪು. ಹಾಗಾಗಿ ಅನ್ನದ ಪ್ರಮಾಣ ಕಡಿಮೆ ಮಾಡಿ, ನಿಮ್ಮ ಮಾವಿನ ಹಣ್ಣಿನ ಪ್ರಮಾಣ ಸ್ವಲ್ಪವಾಗಿ ತಗೊಳ್ಳಿ. ಯಾಕಂದರೆ ಮನಸ್ಸಿಗೆ ಯಾವತ್ತೂ ಬೇಜಾರು ಮಾಡಬಾರ್ದು. ಸೀಸನಲ್ಲೇ ಸಿಗೋದು, ತಿಂದರೆ ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಎರಡನೇದಾಗಿ ಸಪೋಟ ಅಥವಾ ಚಿಕ್ಕು. ಈ ಚಿಕ್ಕು ಸಪೋಟದಲ್ಲೂ ಕೂಡ ಕ್ಯಾಲರೀಸ್ ತುಂಬ ಜಾಸ್ತಿ ಇರುತ್ತೆ, ಆಲ್ಮೋಸ್ಟ್ ಈಕ್ವಲ್ ಟು ಮ್ಯಾಂಗೋಸ್. ಇದರ ಗ್ಲೈಸಿಮಿಕ್ ಇಂಡೆಕ್ಸ್ ಕೂಡ ತುಂಬ ಹೈ, 70ರಿಂದ 75% ಇರುತ್ತೆ. ಹಾಗಾಗಿ ಏನಂತ ಹೇಳಿದ್ರೆ, ಈ ಸಪೋಟವನ್ನು ಕೂಡ ನಿಯಮಿತ ಪ್ರಮಾಣದಲ್ಲಿ ಸೇವಿಸಿ. ಮೂರನೇದಾಗಿ ಹಲಸಿನ ಹಣ್ಣು. ಹಲಸಿನ ಹಣ್ಣಿನಲ್ಲೂ ಕೂಡ ಕ್ಯಾಲರೀಸ್ ತುಂಬ ಜಾಸ್ತಿ ಇರುತ್ತೆ. ತಿಂದರೆ ಯಾವಾಗಲೂ ವಾರಕ್ಕೊಂದ್ಸಲನೋ 15 ದಿನಕ್ಕೊಂದ್ಸಲನೋ ಆ ಸೀಸನ್ನಲ್ಲಿ 1-2 ತಿನ್ನೋದ್ರಿಂದ ನಿಮ್ಮ ಬಾಕಿಯ ಪ್ರಮಾಣ ಕಡಿಮೆ ಮಾಡಿಬಿಟ್ಟು ತಿನ್ನೋದ್ರಿಂದ ಯಾವ ಸೈಡ್ ಎಫೆಕ್ಟ್ಸು ಆಗಲ್ಲ. ನಾಲ್ಕನೇದಾಗಿ ಪಚ್ಚಬಾಳೆ ಹಣ್ಣು. ಇದರಲ್ಲೂ ಕೂಡ ಸ್ವಲ್ಪ ತುಂಬ ಹಣ್ಣಾಗಿರುವಂಥ ಪಚ್ಚಬಾಳೆ ಹಣ್ಣು ಕೂಡ ಹೆಚ್ಚು ಹೇರಳವಾಗಿ ಬೇರೆ ಬೇರೆ ಒಳ್ಳೊಳ್ಳೆ ಅಂಶಗಳು ಇದೆ. ಅದಕ್ಕೋಸ್ಕರ ಹೇಳ್ತಿರೋದು, ವಾರಕ್ಕೊಂದು-2 ತಿನ್ನೋದ್ರಿಂದ ಯಾವ ತಪ್ಪು ಇಲ್ಲ ಡಯಾಬಿಟಿಸ್ನವರು. ಸೊ ಈ 4 ಹಣ್ಣುಗಳನ್ನ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡಿ. ಎರಡನೇದಾಗಿ ಮೀಡಿಯಂ ಕ್ಯಾಲರಿ. ಈಗ ಆರೆಂಜಸ್ ಅಂದರೆ ಈ ಕಿತ್ತಳೆ ಹಣ್ಣಿರ್ಬೋದು, ದ್ರಾಕ್ಷಿ ಹಣ್ಣಿರ್ಬೋದು,
ಮೋಸಂಬಿ ಹಣ್ಣು ಇರ್ಬೋದು, ಇದರೆಲ್ಲ ಸ್ವಲ್ಪ ಮೀಡಿಯಂ ಕ್ಯಾಲರೀಸ್ ಆಗಿರ್ತದೆ. ಅಂದರೆ ಸ್ವಲ್ಪ ಒಂದು 20ರಿಂದ 25 ಕ್ಯಾಲರೀಸ್ ತನಕ ಇರೋ ರೇಂಜಲ್ಲಿ ಇರುತ್ತೆ. ಆದರೆ ಇದರಲ್ಲಿ ಈ ಮೆಡಿಟರೇನಿಯನ್ ಥರ ಫ್ರೂಟ್ಸ್ ಅಂದರೆ ವಿಟಮಿನ್ ಸಿ ರಿಚ್ ಫ್ರೂಟ್ಸು ನಮ್ಮ ದೇಹಕ್ಕೆ ತುಂಬ ಮುಖ್ಯ. ಹಾಗಾಗಿ ಇದರ ನಿಯಮಿತವಾದ ಸೇವನೆ ಯಾವ ತೊಂದರೆನೂ ತಂದುಡಲ್ಲ. ಮೂರನೇದಾಗಿ ಅತಿ ಹೆಚ್ಚು ನಮ್ಮ ಡಯಾಬಿಟಿಕ್ಸ್ನವರು ಸೇವಿಸಲೇಬೇಕಾದಂಥ ಹಣ್ಣುಗಳು ಕೆಲವಿದೆ. ಆ ಹಣ್ಣುಗಳಂತ ಹೇಳಿದ್ರೆ ತುಂಬ ಲೋ ಕ್ಯಾಲರಿ ಫುಡ್ಸ್ ಒಂದು, ಜೊತೆಗೆ ಈ ಹಣ್ಣುಗಳಲ್ಲಿ ಅತಿ ಹೆಚ್ಚು ಸಾಲ್ಯುಬಲ್ ಫೈಬರ್ ಇರುತ್ತೆ, ಒಳ್ಳೆ ನಾರಿನ ಅಂಶ ಇರುತ್ತೆ, ಒಳ್ಳೆ ವೈಟಮಿನ್ಸ್ನ ಅಂಶ ಇರುತ್ತೆ, ಒಳ್ಳೆ ಮಿನರಲ್ಸ್ನ ಅಂಶ ಇರುತ್ತೆ. ಈ ಥರ ಹಣ್ಣುಗಳನ್ನು ಖಂಡಿತವಾಗಿಯೂ ಡಯಾಬಿಟಿಕ್ಸ್ನವರು ಸೇವಿಸಲೇಬೇಕು. ಆ ಹಣ್ಣುಗಳಲ್ಲಿ ಕೆಟಗರಿ ಮೊದಲನೇದು ಅಂತ ಹೇಳಿದ್ರೆ ಸೀಬೆಹಣ್ಣು. ಸೀಬೆಹಣ್ಣು ನೀವು ಪೇರ್ಲೆ ಹಣ್ಣು ಅಂತ ಹೇಳ್ತೀರಾ, ಗಾವಾ ಅಂತ ಇಂಗ್ಲೀಷ್ ಕರಿತೀವಿ. ಇದು ಡಯಾಬಿಟಿಕ್ಸ್ನವರಿಗೆ ದೇವರು ಕೊಟ್ಟ ವರದಾನ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಅತಿ ಹೇರಳವಾಗಿ ಸಾಲ್ಯುಬಲ್ ಫೈಬರ್ ಇರುತ್ತೆ, ವೈಟಮಿನ್ ಸಿ ತುಂಬ ಹೇರಳವಾಗಿರುತ್ತೆ. ಡಯಾಬಿಟಿಕ್ಸ್ನವರಿಗೆ ಒಂದು ಒಳ್ಳೆ ಬೂಸ್ಟ್ ಕೊಡೋದೇ ಅಲ್ಲದೇ ಶುಗರ್ ಲೆವೆಲ್ಸ್ ಕಡಿಮೆ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಸೀಬೆಹಣ್ಣನ್ನು ನಿಯಮಿತವಾಗಿ ಸೇವಿಸ್ತಾ ಬರೋದ್ರಿಂದ, ಊಟ ಅದ ನಂತರ ಅಥವಾ ಊಟಕ್ಕಿಂತ ಮುಂಚೆನೆ ಸೇವಿಸ್ತಾ ಬರೋದ್ರಿಂದ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ. ನೀವು ಸಾಧಾರಣವಾಗಿ ಸೀಬೆಹಣ್ಣು ತಿಂದು ನೋಡಿ, ಸ್ವಲ್ಪ ಹೊಟ್ಟೆ ಫಿಲ್ಡ್ ಫೀಲಿಂಗ್ ಬರುತ್ತೆ. ಕ್ಯಾಲರೀಸ್ ತುಂಬ ಲೋ ಇರುತ್ತೆ, 10ರಿಂದ 12 ಕ್ಯಾಲರೀಸ್ ಮಾತ್ರ ಇರುತ್ತೆ. ಸೊ ಹಾಗಾಗಿ ಅದನ್ನು ನಿಯಮಿತವಾಗಿ ಸೇವಿಸಿ, ಯಾವ ತೊಂದರೆನೂ ಆಗಲ್ಲ. ಎರಡನೇದಾಗಿ ಪಪಾಯ ಹಣ್ಣು. ಊಟದ ನಂತರ ದಿನ 2ರಿಂದ 3 ಪೀಸು ಪಪಾಯ ಹಣ್ಣು ತಿಂತಾ ಬರೋದ್ರಿಂದ ಶುಗರ್ ಸ್ಪೇರಿಂಗ್ ಎಫೆಕ್ಟ್ ಆಗುತ್ತೆ, ಹೊಟ್ಟೆ ತುಂಬದ ಅನುಭವ ಇರುತ್ತೆ ನಿಮಗೆ. ಅದಕ್ಕೆ ಪಪಾಯದಲ್ಲಿ ಇರುವಂಥ ಒಳ್ಳೆಯ ವೈಟಮಿನ್ ಎ ಮತ್ತು ಈ ಗುಣಗಳು ನಿಮ್ಮ ಕಣ್ಣಿಗೆ, ನರಗಳಿಗೆ, ನಿಮ್ಮ ಮೆದುಳಿಗೆ ಒಳ್ಳೆಯ ಒಂದು ಬೂಸ್ಟನ್ನು ನೀಡುತ್ತೆ. ಸೊ ಹಾಗಾಗಿ ಈ ಸೀಬೆಹಣ್ಣು, ಪಪಾಯ ಹಣ್ಣು ಹೇಳುವಾಗ್ತೀನಿ. ಜೊತೆಗೆ ನೀವು ಬೇಕಾದ್ರೆ ಮಸ್ಕ್ ಮೆಲನ್, ಏನು ತರಬೂಜ ಅಂತ ಬರುತ್ತಲ್ಲ, ಅದು ಕೂಡ ತುಂಬ ಲೋ ಕ್ಯಾಲರೀಸ್ ಇರುತ್ತೆ. ಜೊತೆಗೆ ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣು ಕೂಡ ತುಂಬ ಕ್ಯಾಲರೀಸ್ ಕಡಿಮೆ ಇರುತ್ತೆ, ಹೊಟ್ಟೆ ತುಂಬಿದಂಥ ಅನುಭವ ಇರುತ್ತೆ, ದೇಹದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಮಾಡುತ್ತೆ. ಡಯಾಬಿಟಿಸ್ನಲ್ಲಿ ಸಾಧಾರಣವಾಗಿ ಹೊಟ್ಟೆ ಹಸು ಅಂತ ಹೇಳ್ತಿರ್ತಾರಲ್ಲ, ಆ ಟೈಮ್ನಲ್ಲಿ ನೀವು ಈಗ ವಾಟರ್ ಮೆಲನ್ನೋ ಅಥವಾ ಮಸ್ಕ್ ಮೆಲನ್, ಈ ಮೆಲನ್ ಕ್ಯಾಟಗರೀಸಲ್ಲಿ ಬರ್ತಾವಲ್ಲ, ಈ ಥರ ಹಣ್ಣುಗಳು ತಿನ್ನೋದ್ರಿಂದ ಸಾಕಷ್ಟು ದೇಹದಲ್ಲಿ ಲಾಭಗಳಿದೆ. ಹಾಗಾಗಿ ಅಜ್ಞಾನ ಇದೆಯಲ್ಲ, ಆ್ಯಕ್ಚುಲಿ ಒಳ್ಳೆಯದೇ. ಆ್ಯಕ್ಚುಲಿ ಅಂಧ ಜ್ಞಾನ ಸುಮಾರು ತಪ್ಪು. ಆ್ಯಕ್ಚುಲಿ ತುಂಬ ತಪ್ಪು ಕಲ್ಪನೆಯಿಂದ ನೀವು ಇರಕ್ಕೆ ಹೋಗಬೇಡಿ. ಡಯಾಬಿಟಿಸ್ನವರಿಗೆ ಹಣ್ಣುಗಳು ತುಂಬ ಮುಖ್ಯ. ಯಾವ ನಾರ್ಮಲ್ ಮನುಷ್ಯನಿಗೆ ಎಷ್ಟು ಮುಖ್ಯನೋ ಡಯಾಬಿಟಿಸ್ನವರಿಗೂ ಅವರ ನರಗಳು, ಅವರ ಬ್ರೈನು, ಅವರ ಚರ್ಮ, ಅವರ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಹಣ್ಣುಗಳ ಸೇವನೆ, ಒಳ್ಳೆಯ ಹಣ್ಣುಗಳ ಸೇವನೆ ನಿಯಮಿತವಾದ ಪ್ರಮಾಣದಲ್ಲಿ ಡೈಲಿ ಇದ್ದರೆ ಭಾಳ ಒಳ್ಳೆಯದು. ನೀವು ಡಯಾಬಿಟಿಸಿಂದನೂ ಹೊರಗಡೆ ಬರ್ತೀರಾ, ಡಯಾಬಿಟಿಸಿಂದ ಆಗುವಂಥ ಕಾಂಪ್ಲಿಕೇಶನ್ಸಿಂದ ಕೂಡ ಹೊರಗಡೆ ಬರ್ತೀರಾ. ಇದೇ ಥರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.